ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಕ್ಲಿಪ್ ಚಾಂಪ್ ಅಲ್ಲಿ ಒಂದು ಆಡಿಯೋ, ವಿಡಿಯೋ ಫೈಲ್ ಮತ್ತೆ ಇಮೇಜ್ ಫೈಲ್ ನ ಹೇಗೆ ಇಂಪೋರ್ಟ್ ಮಾಡಬೇಕು ಅಂತ. ನಿಮ್ ಹಳೆ ವಿಡಿಯೋದಲ್ಲಿ ಕ್ಲಿಪ್ ಚಾಂಪ್ ನ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಆ ಫೈಲ್ಸ್ ನ, ವಿಡಿಯೋ ಫೈಲ್ಸ್ ನ ಅಥವಾ ಇಮೇಜ್ ಫೈಲ್ ನ, ಆಡಿಯೋ ಫೈಲ್ ನ ಹೇಗೆ ಇಂಪೋರ್ಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಹೇಳಿದೀನಿ ನಿಧಾನವಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸಣ್ಣ ಸಣ್ಣ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಂತ. ಜಸ್ಟ್ ಬಂದು ವಿಡಿಯೋನ ಇಂಪೋರ್ಟ್ ಮಾಡೋ ವಿಡಿಯೋ ಆಗಿರುತ್ತೆ ಅಷ್ಟೇ. ಓಕೆನಾ? ಕ್ಲಿಪ್ ಚಾಂಪ್ ನ ಓಪನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಯಾವಾಗ್ಲೇ ನೀವು ಓಪನ್ ಮಾಡ್ಕೊಂಡು ಇದೇ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ. ಓಕೆನಾ? ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ. ಲೋಡಿಂಗ್ ಪ್ರಾಜೆಕ್ಟ್ಸ್ ಆಯ್ತು. ಈ ತರ ಬಂದಾಗ ಇಲ್ಲಿ ಗುಡ್ ಟು ಸಿ ಯು ಅಗೇನ್ ಅಂತಿದೆಯಲ್ಲ, ಸ್ಟಾರ್ಟಿಂಗ್ ಕ್ರಿಯೇಟ್ ಎ ನ್ಯೂ ವಿಡಿಯೋ ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಓಕೆನಾ? ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ತರ ಎನ್ವಿರಾನ್ಮೆಂಟ್ ಬರುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿ, ನಿಮ್ದು ಎನಿ ಟೈಮ್ ವರ್ಕ್ ಬಂದು ಇಲ್ಲೇ ಇರುತ್ತೆ ಆಲ್ಮೋಸ್ಟ್ ಆಲ್. ಓಕೆನಾ? ಇಂಪೋರ್ಟ್ ಮೀಡಿಯಾ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಕಂಪ್ಯೂಟರ್ಸ್ ಲೊಕೇಶನ್ ಒಳಗೆ ಹೋಗುತ್ತೆ. ಎಕ್ಸಾಂಪಲ್ ಡೌನ್ಲೋಡ್ ಇಲ್ಲ ಯಾವ್ದಾನ ಒಂದು ಲೊಕೇಶನ್ಗೆ ಹೋಗುತ್ತೆ. ನೀವು ಇಂಪೋರ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ರಾಕೇಶ್ ಪರ್ಸನಲ್ ಅನ್ನೋದಕ್ಕೆ ಬಂದಿದೆ. ನಾನೆಲ್ಲ ಡೌನ್ಲೋಡ್ಸ್ ಅಲ್ಲಿ ಇಕ್ಕಿರ್ತೀನಿ. ನೀವು ಫೈಲ್ಸ್ ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ ನೆನ್ಪಿಕೊಂಡಿರ್ಬೇಕು ನಿಮ್ಗೆ. ಯಾಕಂದ್ರೆ ನಿಮಗೆ ಇಂಪೋರ್ಟ್ ಮಾಡ್ಕೊಬೇಕು. ಕಂಪ್ಯೂಟರ್ ಅಲ್ಲಿ ಇರೋದನ್ನ ಕ್ಲಿಪ್ ಚಾಂಪಿಗೆ ಇಂಪೋರ್ಟ್ ಮಾಡ್ಕೊಬೇಕು. ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇರೋದನ್ನ ಕ್ಲಿಪ್ ಚಾಂಪ್ಗೆ ಹಾಕ್ತಾ ಇದೀವಿ ಅಂತ ಎಡಿಟ್ ಮಾಡೋಕ್ಕೋಸ್ಕರ ಇಂಪೋರ್ಟ್ ಅಂದ್ರೆ. ಓಕೆನಾ? ಅದಾದ್ಮೇಲೆ ಡೌನ್ಲೋಡ್ಸಿಗೆ ಬನ್ನಿ. ಡೌನ್ಲೋಡ್ಸಿಗೆ ಬಂದ್ರೆ ನೋಡಿ, ನನ್ನ ಡೌನ್ಲೋಡ್ಸ್ ಅಲ್ಲಿ ಇಷ್ಟಿದೆ. ಈಗ ಒಂದೊಂದೇ ಅಪ್ಲೋಡ್ ಮಾಡ್ಬೋದು. ಬೇಕಾದ್ರೆ ನೀವು ಅಟ್ ಎ ಟೈಮ್ ಸೆಲೆಕ್ಟ್ ಮಾಡೋರು ಅಟ್ ಎ ಟೈಮ್ 3 ಅಪ್ಲೋಡ್ ಆಗುತ್ತೆ. ನೋಡಿ, ಈಗ ಇದು ಒಂದು ಆಡಿಯೋ ಫೈಲ್ ಸೆಲೆಕ್ಟ್ ಮಾಡಿದ್ದೀನಿ. ಇದೊಂದು ವಿಡಿಯೋ ಫೈಲ್ ಸೆಲೆಕ್ಟ್ ಮಾಡಿದ್ದೀನಿ. ಇದೊಂದು ಇಮೇಜ್ ಫೈಲ್. ಇದಕ್ಕೆ ಆಡಿಯೋ MP3 MP4 ಈ ತರ ಇರುತ್ತೆ. ಇಮೇಜ್ ಬಂದು JPG ಆಮೇಲೆ ಹಲವಾರು ಫಾರ್ಮ್ಯಾಟ್ಸ್ ಇರುತ್ತೆ ಇಮೇಜ್ ನ. ಆಮೇಲೆ ವಿಡಿಯೋ ಫೈಲ್ಸ್ ಇದನ್ನ ಸೆಲೆಕ್ಟ್ ಮಾಡಿ ಓಪನ್ ಕೊಡೋದಷ್ಟೇ. ಇಲ್ಲಿ ಓಪನ್ ಕೊಟ್ರೆ ನೋಡಿ, ಇಲ್ಲಿ ಇಂಪೋರ್ಟ್ ಆಗ್ತಾ ಇದೆ. ನೋಡಿ, ವಿಡಿಯೋ ಫೈಲ್ ಇಂಪೋರ್ಟ್ ಆಯ್ತು, ಇಮೇಜ್ ಫೈಲ್ ಇಂಪೋರ್ಟ್ ಆಯ್ತು, ಆಡಿಯೋ ಫೈಲ್ ಇಂಪೋರ್ಟ್ ಆಗ್ತಿದೆ. ಓಕೆನಾ? ಇಷ್ಟೇ ಇಂಪೋರ್ಟ್ ಮಾಡೋದು. ಈಸಿ ನೋಡಿ, 5 ನಿಮಿಷದ ಕೆಲಸ. ನೀವು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇದನ್ನ ಕಲಿಬೇಕು, ಹೆಂಗ್ ಇಂಪೋರ್ಟ್ ಮಾಡ್ಕೊಬೇಕು. ಓಕೆನಾ? ಇಂಪೋರ್ಟ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಇರುತ್ತಲ್ಲ ಈ ಲೆಫ್ಟ್ ಸೈಡ್ ಈ ಬಾಕ್ಸ್ ಇಂದ ಹಿಂಗೆ ಡ್ರ್ಯಾಗ್ ಮಾಡ್ಬೇಕು. ಡ್ರ್ಯಾಗ್ ಮಾಡಿ ಇಲ್ಲಿ ಕುಂಡ್ರಿಸ್ಕೊಬೇಕು. ನೋಡಿ, ಕುಂಡ್ರಿಸ್ಕೊಂತ ಇದೀನಿ ನೋಡಿ. ಕೂರ್ಸ್ಕೊಂತಿದಂಗೆ ಇಲ್ಲಿ ಸ್ಕ್ರೀನ್ ಒಳಗೆ ಬಂತು ಇಮೇಜ್. ಆಡಿಯೋ ಫೈಲ್ ಏನಕ್ಕೆ ಬರಲ್ಲ? ಆಡಿಯೋ ಫೈಲ್ ಏನಕ್ಕೆ ಬರೋದಿಲ್ಲ. ಇಮೇಜ್ ಫೈಲ್ ಅಥವಾ ವಿಡಿಯೋ ಫೈಲ್ ಇದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಬರೋದು. ಓಕೆನಾ? ನೋಡಿ, ವಿಡಿಯೋನ ಎತ್ಕೊಂಡ್ ಕುಂಡ್ರಿಸ್ಕೊಂತೀನಿ. ನೋಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕಾಣಿಸುತ್ತೆ. ಓಕೆನಾ? ನೋಡಿ, ಇಮೇಜ್ ಮೇಲೆ ಹೋದ್ರೆ ಇಮೇಜ್, ವಿಡಿಯೋ ಮೇಲೆ ವಿಡಿಯೋ. ನೋಡಿ, ಈ ತರ ನೀವು ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಅಲ್ಲಿರೋ ಫೈಲ್ಸ್ನೆಲ್ಲ ಡ್ರ್ಯಾಗ್ ಮಾಡಿ ಇಲ್ಲಿ ಡೌನ್ ಹಾಕೊಬೇಕು. ಓಕೆನಾ? ಇಷ್ಟಾದ್ಮೇಲೆ ನೋಡಿ, ಇಲ್ಲಿ ಸೈಜ್ ಇರುತ್ತೆ. ಈ ಸೈಜು 16:9. ಇದು ನೀವು ಯೂಟ್ಯೂಬ್ ಮಾಡ್ತೀರಾ ಅಂದ್ರೆ 16:9. ಶಾರ್ಟ್ಸ್ ಮಾಡ್ತೀರಾ ಅಂದ್ರೆ 9:16. ಓಕೆನಾ? ಈ ರೀತಿ ನೀವು ಫಾರ್ಮೆಟ್ ಚೇಂಜ್ ಮಾಡ್ಕೊಬೇಕು. ಜಸ್ಟ್ ಇಂಪೋರ್ಟ್ ಮಾಡೋ ವಿಡಿಯೋ ಅಷ್ಟೇ. ಬಟ್ ನಿಮ್ಗೇನು ಅಂದ್ರೆ ನೆಕ್ಸ್ಟ್ ಇಂಪೋರ್ಟ್ ಮಾಡಿದ್ಮೇಲೆ ಇಷ್ಟೆಲ್ಲ ಮಾಡಬೇಕು. ಇಂಪೋರ್ಟ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ, ಇಲ್ಲಿಂದ ಫೈಲ್ಸ್ನೆಲ್ಲ ತಗೊಂಬಂದು ಇಲ್ಲಿ ಎಡಿಟಿಂಗ್ ಸೆಕ್ಷನ್ಗೆ ಹಾಕೊಂತೀರಾ. ಅದಾದ್ಮೇಲೆ ಇಲ್ಲಿ ಸೈಜ್ ಸೆಟ್ ಮಾಡ್ಕೊಂತೀರಾ ನೆಕ್ಸ್ಟ್. ಓಕೆನಾ? ಇವತ್ತಿನ ವಿಡಿಯೋ ಜಸ್ಟ್ ಇಂಪೋರ್ಟ್ ಮಾಡೋ ಫೈಲ್ಸ್ ನ ಹೆಂಗ್ ಇಂಪೋರ್ಟ್ ಮಾಡ್ಬೇಕು ಅನ್ನೋದ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಸ್ ನ ಹೆಂಗ್ ಜಾಯಿನ್ ಮಾಡ್ಬೇಕು, ಇಲ್ಲ ಆ ಇಮೇಜ್ ಹೆಂಗ್ ಜಾಯಿನ್ ಮಾಡ್ಬೇಕು, ಏನ್ ಟ್ರಾನ್ಸಿಷನ್ಸ್ ಅಂದ್ರೆ ಈಗ 2 ಜಾಯಿನ್ ಮಾಡಿದಾಗ ಮಧ್ಯ ಒಂದು ಎಫೆಕ್ಟ್ ಹಾಕ್ಬೋದು. ಆ ಎಫೆಕ್ಟ್ ಹೆಂಗ್ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.